ಮೊದಲು ಪವರ್ ಶೇರಿಂಗ್ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್. ಆದರೆ ಇದೀಗ ಯೂ ಟರ್ನ್ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಇಬ್ರು ಕೂಡ ಗರಂ ಆದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ನಡೀತಾ ಇದೆ. ಜಟಾಪಟಿಯ ನಡುವೆಯೇ ಡಿಕೆ ಶಿವಕುಮಾರ್ ಈಗ ಹೊಸ ದಾಳವನ್ನ ಪ್ರಯೋಗಿಸಿದ್ದಾರೆ. ಈ ಬಂಡೆ ಸಿದ್ದರಾಮಯ್ಯ ಜೊತೆ ಸದಾ ನಿಲ್ಲುತ್ತೆ ಅನ್ನುವಂತ ಮಾತನ್ನ ನಿನ್ನೆ ಕೂಡ ಹಾಸನ ಸಮಾವೇಶದಲ್ಲಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಹೇಳಿಕೆಗಳಿದೆಯಲ್ಲ, ಇದು ಬಹಳ ಸರ್ಪ್ರೈಸಿಂಗ್ ಆಗಿದೆ, ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಪಕ್ಷದ ಒಳಿತಿಗಾಗಿ ಸ್ಥಾನವನ್ನ ಏನಾದ್ರೂ ತ್ಯಾಗ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಡಿಕೆ ಶಿವಕುಮಾರ್ ಆಡಿರುವಂತ ಈ ಮಾತುಗಳ ಹಿಂದೆ ಇರುವಂತ ಮೌನ ಏನು ಅನ್ನುವಂತ ಮರ್ಮ ಏನು ಅನ್ನುವಂತ ಪ್ರಶ್ನೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಮಾತುಗಳಿದೆಯಲ್ಲ, ಇದು ಬೇರೆನೇ ಅರ್ಥವನ್ನ ಕೊಡ್ತಾ ಇದೆ. ಹೊಸ ದಾಳವನ್ನ ಪ್ರಯೋಗಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಯಾವಾಗ್ಲೂ ನಿಲ್ತೇನೆ ಅನ್ನುವಂತ ಮಾತನ್ನ ನಿನ್ನೆ ಹಾಸನ ಸಮಾವೇಶದಲ್ಲಿ ಹೇಳಿದ್ರು. ಹಾಗಾದ್ರೆ ಏನ್ ಹೇಳಿದ್ರು ಸಮಾವೇಶದಲ್ಲಿ, ಬನ್ನಿ ಒಮ್ಮೆ ನೋಡ್ಕೊಂಡ್ ಬರೋಣ. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತುಗಳು ಒಂದು ರೀತಿಯಲ್ಲಿ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತಾ ಇದೆ. ಮೊದಲೊಂದು ಹೇಳಿಕೆ ಕೊಟ್ಟರು, ಅದಕ್ಕೆ ಡೈರೆಕ್ಟ್ ಆಗಿ ಒಂದಷ್ಟು ಅರ್ಥಗಳಿದ್ವು. ಆದ್ರೆ ಆ ನಂತರ ಯಾವಾಗ ಅಸಮಾಧಾನಗಳು ವ್ಯಕ್ತವಾಯಿತು, ಈಗ ಎಲ್ಲೊಂದ್ ಕಡೆ ಯೂಟರ್ನ್ ತಗೊಂಡ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಅಥವಾ ಎಲ್ಲೊಂದ್ ಕಡೆ ತ್ಯಾಗ ಮಾಡೋದಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಇವ್ರ ಮಾತಿನ ಮರ್ಮ ಏನಿರಬಹುದು? ರಾಜಕೀಯವಾಗಿ ಯಾವೆಲ್ಲ ಚರ್ಚೆಗಳಾಗ್ತಾ ಇದೆ ಸದ್ಯಕ್ಕೆ ರೂಪೇಶ್? ಅಶ್ವಿನಿ, ಇಲ್ಲಿ ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಮಾವೇಶ ನಡೆಯಕ್ಕಿಂತ ಮುಂಚೆನೆ ಜಟಾಪಟಿಗಳು ಜೋರಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮ ಮಹೋತ್ಸವ ಆಗುತ್ತೆ. ಅದಕ್ಕೆ ಪೂರ್ವಭಾವವಾಗಿ ಸಾಕಷ್ಟು ಜಟಾಪಟಿಗಳಾಗಿತ್ತು. ಅದಾದ ಬಳಿಕ ಹೋಗಿ ಸಮಾವೇಶದ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಂತ್ರವನ್ನು ಹೇಳಿದ್ರು. ಅದಾದ ಬಳಿಕವಾಗಿ ಮೂಢ ಹಗರಣಗಳಾಗ್ತಾ ಇರತ್ತೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನ್ನು ಹೇಳಿದ್ರು, ಈ ಬಂಡೆ ಸಿದ್ದರಾಮಯ್ಯ ಜೊತೆ ಸದಾ ಆಶೀರ್ವಾದ ಅಥವಾ ಸದಾ ಒಂದು ಅವ್ರ ಬೆಂಬಲವಾಗಿ ನಿಂತಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ರು. ಅದೇ ಮಾತನ್ನ ಇವತ್ತು ನಿನ್ನೆ ನಡೆದಂತಹ ಹಾಸನ ಜನಕಲ್ಯಾಣ ಸಮಾವೇಶದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಪುನರುಚ್ಚಾರವನ್ನು ಮಾಡಿದ್ದಾರೆ. ಯಾಕಂತೇಳಿ ಅದೇ ಒಂದು ವಾರದ ಹಿಂದೆ ನೋಡೋದಾದ್ರೆ ಒಳ ಒಪ್ಪಂದ ಆಗಿದೆ, ಅಧಿಕಾರ ಹಂಚಿಕೆ ಮಾತುಗಳನ್ನು ಆಡಿದ್ರು. ಹೀಗಾಗಿ ಹೈಕಮಾಂಡ್ ಭರವಸೆ ಕೊಟ್ಟಿದೆ, ಈ ರೀತಿಯಾಗಿರ್ತಕ್ಕಂಥ ಮಾತನ್ನ ಹೇಳಿದ್ರು. ಈ ಮೂಲಕವಾಗಿ ಸಿದ್ದರಾಮಯ್ಯ ನಂತರ ಸಿಎಂ ನಾನೇ ಅಂತೇಳಿ ಒಂದು ಕಡೆ ಕಾಯಿನ್ ಮಾಡ್ಕೊಂಡ್ರು. ಆದ್ರೆ ನಿನ್ನೆ ಸಿದ್ದರಾಮಯ್ಯ ಅಪಾರ ಅಭಿಮಾನಿಗಳು ಬಂದಿದ್ದಾರೆ. ಆ ಅಭಿಮಾನಿಗಳ ನೇತೃತ್ವದಲ್ಲಿ ಅಭಿಮಾನಿಗಳ ಮುಂದೆನೆ ಒಂದು ಭರವಸೆಯನ್ನು ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಯಾವಾಗಲೂ ಕೂಡ ನಿಂತೀನಿ, ಇವತ್ತು ನಾಳೆ ಮುಂದೆ ಎಂದೂ ಕೂಡ ಸಾಯೋವರೆಗೂ ಕೂಡ ಬಂಡೆಯಾಗಿ ನಿಂತಿರ್ತೇನೆ, ಇದೇ ನಾನು ಕೊಡುವಂತ ಒಂದು ಭರವಸೆ ಅಂತೇಳಿ ಹೇಳಿದ್ರು. ಈ ಮೂಲಕವಾಗಿ ಸಿಎಂ ಸ್ಥಾನಕ್ಕೆ ಪದೇ ಆಗಿ ಕಾಂಪೀಟ್ ಮಾಡತಕ್ಕಂತ ಡಿಕೆ ಶಿವಕುಮಾರ್ ಅವರು ಒಂದು ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಫ್ಟ್ ಕಾರ್ನ್ ತೋರಿದ್ರು. ಅದೇ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಯೂಟರ್ನ್ ತೆಗೆದುಕೊಂಡ್ರ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತೇಳಿ ಸಿದ್ದರಾಮಯ್ಯ ಜೊತೆ ಇರ್ತೇನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿರ್ಬೇಕಾಗತ್ತೆ. ಸಿದ್ದರಾಮಯ್ಯ ಇಳಿಯೋವರೆಗೂ ಕೂಡ ಅವ್ರಿಗೆ ಕಾಯ್ಬೇಕಾಗತ್ತೆ. ಹೀಗಾಗಿ ಓವರ್ಟೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಹೈಕಮಾಂಡ್ ಅನ್ನೇ ನಂಬ್ಕೊಂಡಿದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಬೆಂಬಲವನ್ನು ಕೂಡ ಪಡ್ಕೊಳ್ಳುವಂತ ಪ್ರಯತ್ನ ಡಿಕೆಶಿ ಮಾಡ್ತಿದ್ದಾಗ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಸಿಎಂ ಅವರ ಕುರಿತಂತೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದು ಒಂದು ರಾಜ್ಯ ರಾಜಕಾರಣದ ಮಹತ್ವ ತಿರುವು ಅಂತೇಳಿ ನಾವು ಇದನ್ನ ಪರಿಗಣಿಸಬೇಕಾಗತ್ತೆ.